Hello everyone, welcome to CAD NEST YouTube channel. ನಾವು ನೆನ್ನೆ ಕ್ಲಾಸಲ್ಲಿ ವಾಸ್ತು ಬಗ್ಗೆ ನೋಡಿದ್ವಿ. ಸೊ ವಾಸ್ತು ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಯಾವ್ಯಾವ ಕಾರ್ನರಲ್ಲಿ ಏನೇನು ಪ್ಲೇಸ್ ಮಾಡಬೇಕು, ಸೊ ಯಾವ ರೂಮ್ಸ್ ಎಲ್ಲಿ ಕೊಡಬೇಕು, ಕಿಚನ್ನು, ಡೈನಿಂಗು, ಬೆಡ್ರೂಮು, ರೆಸ್ಟ್ ರೂಮು ಇದೆಲ್ಲ ಎಲ್ಲಿ ಕೊಡಬೇಕು ಅಂತ ನಾವು ನೋಡಿದ್ವಿ. ಸೊ ಈಗ ಡೈಮೆನ್ಷನ್ಸ್, ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸ್ ನಾವು ಎಷ್ಟು ಕೊಡ್ಬೋದು ಅಪ್ರಾಕ್ಸಿಮೇಟ್ಲಿ. ಸೊ ಎಕ್ಸಾಕ್ಟ್ ಅಕ್ಯುರೇಟಾಗಿ ಅಂತ ಹೇಳೋದಕ್ಕೆ ಬರಲ್ಲ, ಅಪ್ರಾಕ್ಸಿಮೇಟ್ ಸ್ಟ್ಯಾಂಡರ್ಡ್ ಡೈರೆಕ್ಷನ್ಸ್ ಇಂತಿಂಥ ರೂಮ್ಗೆ, ಸೊ ಇಂತಿಂಥ ವಿಂಡೋಸು, ಸೊ ಇಂತಿಂಥ ವಿಂಡೋಸಿಗೆ ಲೆಂತು ಮತ್ತು ಹೈಟು ಎಷ್ಟು ಕೊಡ್ಬೋದು ಅಂತ ನಾವು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ನಮಗೆ ಪ್ಲ್ಯಾನ್ ಅಂತ ಹೇಳಿದ್ರೆ ನಾವು ಟಾಪ್ ವ್ಯೂ ಅಲ್ಲಿ ನೋಡ್ತಾ ಇರ್ತೀವಿ. ಸೊ ಈಗ ಹೈಟ್ ನಮಗೆ ಕಾಣಲ್ಲ, ಅದನ್ನು ನೋಡ್ಬೇಕಂತ ಹೇಳಿದ್ರೆ ನಾವು ಎಲಿವೇಷನ್ಸ್ಗೆ ಹೋಗ್ತೀವಿ. ಈಗ ನಮಗೆ ಪ್ಲ್ಯಾನಲ್ಲಿ ಕಾಣೋದು ಏನೇನು, ಸೊ ಅದಕ್ಕೆ ನಾವು ಡೈಮೆನ್ಷನ್ಸ್ನ ಹೇಗೆ ಕೊಡ್ಬೋದು ಅಂತ ನೋಡೋಣ. ಸೊ ಫಸ್ಟ್ ಡೋರಿಂದ ಸ್ಟಾರ್ಟ್ ಮಾಡೋಣ. ಸೊ ಮೇನ್ ಡೋರ್ ಡೈಮೆನ್ಷನ್ಸು ನಮಗೆ ಡೋರ್ ಬೇಡ, ವಾಲಿಂದನೇ ತಗೊಳ್ಳೋಣ. ಸೊ ಇದು ಮೇನ್ ವಾಲು, ಇಲ್ಲಿಂದ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗ್ತಾಯಿದೆ. ಸೊ ಮೇನ್ ವಾಲ್ ಥಿಕ್ನೆಸ್ಸು, ಯಾಕಂದರೆ ನಾವು ಕಾಲಮ್ಸು ಪಿಲ್ಲರ್ಸ್ ಪ್ಲೇಸಿಂಗ್ ಮಾಡಿರ್ತೀವಿ ಮೇನ್ ವಾಲಿಗೆ, ಸೊ ಇದನ್ನು ನಾವು 9 ಇಂಚಸ್ಸೇ ಕೊಡೋದು. ಮತ್ತು ಪಾರ್ಟಿಷನ್ ವಾಲ್ಸ್ ಬಂದು ಸೊ ಒಳಗಡೆ ಇರೋವಂಥ ವಾಲ್ಸು, ಸೊ ಇದೆಲ್ಲನೂ ನಾವು 4.5 ಇಂಚಸ್ ಟು 6 ಇಂಚಸ್ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ನಾನು ಇದೇ ಪ್ಲಾನಲ್ಲಿ ಇದೆಲ್ಲನೂ ಔಟರ್ ವಾಲ್ಸ್ ಅಥವಾ ಮೇನ್ ವಾಲ್ಸ್ನ 9 ಇಂಚಸ್ ಕೊಟ್ಟಿದ್ದೀನಿ. ಅದಾದಮೇಲೆ ಇನ್ನರ್ ವಾಲ್ಸ್ ಎಲ್ಲನೂ 4.5 ಇಂಚಸ್ನ ಕೊಟ್ಟಿದ್ದೀನಿ. ಸೊ ಡೋರ್ ಡೈಮೆನ್ಷನ್ಸ್ಗೆ ಹೋಗ್ತಾ ಹೇಳಿದ್ರೆ, ಸೊ ಮೇನ್ ಡೋರು, ಸೊ ಡಬಲ್ ಡೋರ್ ಕೊಟ್ಟು ಓಪನಿಂಗ್ ಕೊಡ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ವಿಡ್ತ್ ಜಾಸ್ತಿ ಇರುತ್ತೆ. ಸೊ ಅದು ನಮಗೆ ಟಾಪ್ ವ್ಯೂಲಿ ಕಾಣುತ್ತೆ. ವಿಡ್ತ್ ಅಂತ ಹೇಳಿದ್ರೆ ಓಪನಿಂಗ್ ನಾವು ಎಷ್ಟು ಕೊಡ್ತೀವಿ, ಸೊ ಅದು ಎಷ್ಟು ಅಗಲದಲ್ಲಿ ಇರಬೇಕು ಅಂತ. ಸೊ ಸಿಂಗಲ್ ಡೋರ್ ಆದರೆ 3 feet 6 inches ಓಕೆ. ಇಲ್ಲಿ ನಾನು ಡಬಲ್ ಡೋರ್ ಪ್ರೊವೈಡ್ ಮಾಡಿದ್ದೀನಿ. ಸೊ ಇದನ್ನು ನಾನು 4 feet ಅಂತ ಕೊಟ್ಟಿದ್ದೀನಿ. ಸೊ ಲೆಟ್ಸ್ ಚೆಕ್ ದ ಡೈಮೆನ್ಷನ್. ಸೊ ಇದು 4 feet ಇದೆ. ಸೊ ನೆಕ್ಸ್ಟ್ ಅಂತ ಹೇಳಿದ್ರೆ, ನೆಕ್ಸ್ಟು ಇನ್ನರ್ ಡೋರ್ಸು ಅಥವಾ ಪಾರ್ಟಿಷನ್ ಡೋರ್ಸ್ ಏನೇ ಆಗಿರ್ಬೋದು, ಬೆಡ್ರೂಮ್ಗೆ ನೀವು ಡೋರ್ಸ್ ಪ್ರೊವೈಡ್ ಮಾಡ್ಬೋದು, ಇಲ್ಲ ಜಸ್ಟ್ ಓಪನಿಂಗ್ ಥರ ಕೊಡ್ತೀರಾ ಅಂತ ಹೇಳಿದ್ರೆ, ಸೊ ಅದೆಲ್ಲನೂ 3 feet ಇರುತ್ತೆ. ಈಗ ಹೈಟ್ ಅಂತ ಹೇಳಿದ್ರೆ, ಸೊ ಹೈಟ್ ಬಗ್ಗೆನೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ಲ್ಯಾನಲ್ಲೇ, ಬಟ್ ಪ್ಲ್ಯಾನಲ್ಲಿ ನಿಮಗೆ ಕಾಣಿಸೋದಿಲ್ಲ. ಈಗ ಮೇನ್ ಡೋರ್ ಬಿಡ್ತು 4 feet ಇದೆ, ಬಟ್ ನಾವು ಎಲಿವೇಷನಲ್ಲಿ ನೋಡಿದಾಗ ನಮಗೆ ಡೋರ್ ಹೈಟು ನಾವು ಯೂಶಲಾಗಿ ಸ್ಟ್ಯಾಂಡರ್ಡಾಗಿ 7 feet ಹೈಟ್ ಕೊಡ್ತೀವಿ. ಸಿಲ್ ಹೈಟು 3 inches ಕೊಡ್ತೀವಿ. ಸೊ ಸಿಲ್ ಹೈಟ್ ಕೊಟ್ಟಮೇಲೆ ಅಲ್ಲಿಂದ ಡೋರ್ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟು ಈ ಥಿಕ್ನೆಸ್ ಏನು ಅಂತ ಹೇಳಿದ್ರೆ, ಈಗ ಡೋರ್ ಪ್ರೊವೈಡ್ ಮಾಡಿದ್ದೀನಿ. ಸೊ ಇದು ವುಡ್ ಪ್ಯಾನಲ್ಲು, ಸೊ ವುಡ್ಡಿಗೆ ಫ್ರೇಮ್ ಥಿಕ್ನೆಸ್ ಇದ್ದೇ ಇರುತ್ತೆ, ಸಿಂಗಲ್ ಪ್ಯಾನಲ್ ಇರೋಲ್ಲ. ಸೊ ಈ ಥಿಕ್ನೆಸ್ನ ನಾನು 2 inches ಪ್ರೊವೈಡ್ ಮಾಡಿದ್ದೀನಿ. ಸೊ ಇದನ್ನು ನೋಡ್ಬೋದು, ಇದು 2 inches ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇದು ಮೇನ್ ಡೋರ್ ಡೈಮೆನ್ಷನ್ಸ್ ಆಯಿತು. ಸೊ 4 feet ಅಥವಾ 3 feet 6 inches ಟು 3 feet ಕೊಡ್ಬೋದು, 3 feet 6 inches ಕೊಡ್ಬೋದು. 4 feet ಇದ್ದರೆ ಇನ್ ಕೇಸ್ ಡಬಲ್ ಡೋರ್ಸಲ್ಲಿ 4 feet ಅಥವಾ 4 feet 6 inches ಕೊಡ್ತೀರಾ. ನೆಕ್ಸ್ಟು ಇಲ್ಲಿ ಬಂದು ಹೇಳಿದ್ರೆ ಇದು ಮೇನ್ ಡೋರು. ಸೊ ಇದು ಎಂಟ್ರೆನ್ಸು, ಇಲ್ಲಿ ಲಿವಿಂಗ್ ಏರಿಯಾಗೆ ಎಂಟ್ರಿ ಆಗೋದಕ್ಕೆ ಇಲ್ಲೊಂದು ಡೋರ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಈ ಡಿಸ್ಟೆನ್ಸ್ ಬಂದು ನಾನು 3 feetನ ಪ್ರೊವೈಡ್ ಮಾಡಿದ್ದೀನಿ. ಸೊ ಇದ್ರ ಲೆಂತ್ ಏನು ಕೊಡ್ತೀರಾ ಅಂತ ಹೇಳಿದ್ರೆ, ಸೊ ನಾವೀಗ ಕ್ಲೋಸ್ ಮಾಡಿ ಇದು ಈ ಡೈರೆಕ್ಷನಲ್ಲಿ ಓಪನ್ ಆಗ್ತಾ ಇದೆ. ಸೊ ಈ ಲೆಂತೂ ಅಷ್ಟೇ 3 feet ಇರಬೇಕು. ಸೊ ನಾವು ವಿಡ್ತ್ ಓಪನಿಂಗ್ ಎಷ್ಟು ಕೊಟ್ಟಿದ್ದೀವಿ, ಓಪನ್ ಸ್ಪೇಸು, ಸೊ ಡೋರ್ ಲೆಂತ್, ಆ ಡೋರ್ ಪ್ಯಾನಲ್ಲು ಅಷ್ಟೇ ಇರಬೇಕು, ಆ ಡೋರ್ ವಿಡ್ತೂ ಅಷ್ಟೇ ಇರಬೇಕು. ನಮಗೆ ಟಾಪ್ ವ್ಯೂಲಿ ಏನು ಕಾಣುತ್ತೆ, ಜಸ್ಟ್ ಟ್ರಿಮ್ ಮಾಡಿ ನಮಗೆ ವಿಡ್ತ್ ಎಷ್ಟು ಕಾಣಿಸುತ್ತೆ ಡೋರ್ ಓಪನ್ ಮಾಡೋದಕ್ಕೆ ಅನ್ನೋದನ್ನು ಕೊಟ್ಟಿದ್ದೀವಿ. ಸೊ ಈಗ ಡೋರ್ ಪ್ಯಾನಲ್ ರೆಸ್ಟ್ ಎಲ್ಲ ಆಗಬೇಕು. ಇನ್ ಕೇಸ್ ನಾನು ಈ ಕಡೆ ಡೋರ್ ಕೊಟ್ಟು ಡೈರೆಕ್ಷನ್ಸ್ ಹಿಂಗೆ ಓಪನ್ ಮಾಡೋಕ್ಕೆ ಕೊಟ್ಟರೆ, ಸೊ ಡೋರ್ ಹಿಂದೆ ಈ ಸ್ಪೇಸ್ ಇಷ್ಟು ವೇಸ್ಟ್ ಆಗುತ್ತೆ. ಸಪೋಸ್ ಇಲ್ಲಿ ನಾನು ಸೋಫಾ ಕೊಟ್ಟರೆ ಇಲ್ಲಿ ಡೋರ್ ಬಂದು ಈ ಕಡೆ ರೆಸ್ಟ್ ಆಗೋದ್ರಿಂದ ಸ್ಪೇಸ್ ವೇಸ್ಟ್ ಆಗುತ್ತೆ. ಸೊ ನಾವು ನೋಡಿಕೊಂಡು ಡೋರ್ಸ್ ರೆಸ್ಟಿಂಗ್ನ ಕೊಡಬೇಕು. ಸೊ ವಾಲ್ಸ್ ಯಾವಾಗಲೂ ಎಲ್ಲಿರುತ್ತೆ ಆ ಕಡೆ ನಾವು ಡೋರ್ ರೆಸ್ಟಿಂಗ್ ಕೊಡ್ತೀವಿ, ಅಂದರೆ ಓಪನ್ ಆಗಿ ಅಲ್ಲಿ ರೆಸ್ಟ್ ಆಗುತ್ತೆ ಡೋರ್ ಅಂತ ಹೇಳಿ ಅರ್ಥ. ಸೊ ನೆಕ್ಸ್ಟ್ ಅಂತ ಹೇಳಿದ್ರೆ, ಸೊ ಇದು ಕಿಚನ್ ಬರುತ್ತೆ. ಸೊ ಇಲ್ಲಿ ಕಿಚನ್ನಿಗೆ ನಾನು ಓಪನಿಂಗ್ ಕೊಟ್ಟಿದ್ದೀನಿ, ಡೋರ್ಸ್ ಏನು ಹಾಕಿಲ್ಲ. ಸೊ ಈ ವಿಡ್ತು ಅಷ್ಟೇ 3 feet ಕೊಟ್ಟಿದ್ದೀನಿ. ನೆಕ್ಸ್ಟು ಇದು ಡೈನಿಂಗ್ ಏರಿಯಾ. ಸೊ ಡೈನಿಂಗ್ ಏರಿಯಾಗೆ ನಾವೆಲ್ಲೂ ಡೋರ್ ಕೊಡಲ್ಲ. ಸೊ ಇದು ಓಪನಿಂಗ್ ಸ್ಪೇಸು. ಇದಾದಮೇಲೆ ಇದು ಸಿಂಗಲ್ ಬೆಡ್ರೂಮು. ಸೊ ಇದು 1 BHK ಪ್ಲ್ಯಾನ್ ಆಗಿರೋದ್ರಿಂದ 1 ರೂಮ್ ಪ್ರೊವೈಡ್ ಮಾಡಿದ್ದೀನಿ. ಸೊ ಇದಕ್ಕೂ ಅಷ್ಟೇ ನಾನು 3 feet ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಈಗ ಇನ್ನರ್ ಡೋರ್ಸ್ ಆಯಿತು, ಲೈಕ್ ಮೇನ್ ಡೋರ್ ಬಿಟ್ಟು ಅದಾದಮೇಲೆ ಇಂಟೀರಿಯರ್ ಡೋರ್ಸ್ ಆಗಿದೆ. ಸೊ ಈಗ ಬಾತ್ರೂಮ್ ಡೋರ್ಸ್ ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ ಅದನ್ನು ಯೂಶಲಾಗಿ 2 feet ಟು 2 feet 6 inches ನಾವು ಕೊಡ್ತೀವಿ. ಸೊ ಇದು ಅಕಾರ್ಡಿಂಗ್ ಟು
ಪ್ಲ್ಯಾನ್ ನಮಗೆ ಟಾಪ್ ವ್ಯೂಲಿ ಏನೇನು ಕಾಣುತ್ತೆ ಅದನ್ನು ನಾವು ತೋರಿಸಿದ್ದೀವಿ. ಸೊ ನೆಕ್ಸ್ಟು ವಾಲ್ ಥಿಕ್ನೆಸ್ ಏನಾದರೂ ನೀವು ನೋಡ್ತೀರಾ ಅಂತ ಹೇಳಿದ್ರೆ ವಾಲ್ ಥಿಕ್ನೆಸ್ಸು 9 ಇಂಚಸ್ ಇದೆ. ನೆಕ್ಸ್ಟು ಇನ್ನರ್ ವಾಲ್ ಥಿಕ್ನೆಸ್ಸು 5 ಇಂಚಸ್ ಕೊಟ್ಟಿದ್ದೀನಿ. ಸೊ 6 ಇಂಚಸ್ ಯೂಶ್ವಲಾಗಿ ಕೊಡ್ತೀವಿ. ಸೊ 4.55 ಇಂಚಸ್ ಓಕೆ. ಸೊ ಇದಿಷ್ಟು ಟಾಪ್ ವ್ಯೂಲಿ ನಾವು ನೋಡುವಂಥ ಡೈಮೆನ್ಷನ್ಸು. ಸೊ ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸು. ಈಗ ವಿಂಡೋ ಹೇಳಿದ್ರೆ ವಿಂಡೋ ಹೈಟ್ ಬಂದು 4 ಫೀಟ್ ಇರುತ್ತೆ, ಸಿಲ್ ಹೈಟು 3 ಫೀಟ್ ಇರುತ್ತೆ. ಸೊ ಡೋರ್ ಲೆವೆಲ್ಗೆ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಆ ವಿಂಡೋ ಬಿಡ್ತು ನಮಗೆ ಟಾಪ್ ವ್ಯೂಲಿ ಕಾಣುತ್ತೆ. ಸೊ ಅದನ್ನು ನೀವು 4 ಫೀಟ್ ಟು 5 ಫೀಟ್ ಕೊಡ್ತೀರಾ. ಸೊ ನಾನು ಎಲ್ಲ ವಿಂಡೋಸ್ಗೂ ಇಲ್ಲಿ 5 ಫೀಟ್ ಬಿಡ್ತು ಓಪನಿಂಗ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಡೈನಿಂಗ್ ಏರಿಯಾಗೆ ಸೊ ಅದು ಏರಿಯಾ ಸ್ವಲ್ಪ ಸ್ಮಾಲ್ ಇರೋದ್ರಿಂದ ಅದಕ್ಕೆ ಜಸ್ಟ್ ವೆಂಟಿಲೇಷನ್ಗೆ ಇರಲಿ ಅಂತ ಅದನ್ನು ನಾನು 2 ಫೀಟ್ಗೆ ಓಪನಿಂಗ್ ಕೊಟ್ಟಿದ್ದೀನಿ. ಸೊ ಇದು ವಿಂಡೋಸ್. ಸೊ ನೆಕ್ಸ್ಟ್ ಇಲ್ಲಿ ಸ್ಟೇರ್ಸ್ ಅಂತ ನೋಡಿದ್ರೆ ಈ ಡೈಮೆನ್ಷನ್ಸು. ಸೊ ಇಲ್ಲಿಂದ ಇಲ್ಲಿಗೆ ಲ್ಯಾಂಡಿಂಗ್ 3 ಫೀಟು. ನೆಕ್ಸ್ಟ್ ಇದೆಲ್ಲ ಕಾಂಪೌಂಡ್ ವಾಲು. ಅದಾದಮೇಲೆ ನಾವು ಸೆಟ್ ಬ್ಯಾಕ್ಸ್ ಹೇಗೆ ಕೊಡ್ತೀವಿ ಅಂತ ಹೇಳಿದ್ರೆ, ಸೊ ಸೆಟ್ ಬ್ಯಾಕ್ಸ್ ಕೊಡೋಕ್ಕೂ ಮುಂಚೆ ನಾವು ಸೈಟ್ನ ಒಂದ್ಸಲ ವಿಸಿಟ್ ಮಾಡಬೇಕು. ಸೈಟ್ ವಿಸಿಟ್ ಮಾಡಿ ಯಾವ ಡೈರೆಕ್ಷನ್ಸಲ್ಲಿ ರೋಡ್ ಇದೆ, ಪಕ್ಕದಲ್ಲಿ ಯಾವ ಬಿಲ್ಡಿಂಗ್ ಅಟ್ಯಾಚ್ ಆಗಿದೆ ಅನ್ನೋದನ್ನು ನೋಡಿ ನಾವು ವಿಂಡೋಸ್ ಪ್ರೊವೈಡ್ ಮಾಡಬೇಕು. ಸಪೋಸ್ ಇಲ್ಲಿ ಹಿಂದೆ ಯಾವುದಾದ್ರೂ ಇದೇ ಏರಿಯಾಗೆ ಇದೇ ಸೈಟಿಗೆ ಬಿಲ್ಡಿಂಗ್ ಅಟ್ಯಾಚ್ ಮಾಡಿ ಕೊಟ್ಟಿದ್ರೆ ಸೊ ನಾವು ಇಲ್ಲಿ ವಿಂಡೋ ಕೊಡೋದಕ್ಕೆ ಬರಲ್ಲ. ಸೊ ಇಲ್ಲಿಂದ ಇಲ್ಲಿಗೆ ನಾವು ಸೆಟ್ ಬ್ಯಾಕ್ಸು ಮ್ಯಾಕ್ಸಿಮಮ್ 2 to 3 ಫೀಟ್ ನಾವು ಬಿಡಲೇಬೇಕಾಗತ್ತೆ, ಬಿಕಾಸ್ ಫಾರ್ ವೆಂಟಿಲೇಷನ್ ಪರ್ಪಸ್. ಸೊ ಇದಿಷ್ಟು ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸ್. ಸೊ ಡೈಮೆನ್ಷನ್ಸ್ ಇನ್ನೂ ಡೆಪ್ತಾಗಿ ನೋಡೋಣ ಅಂತ ಹೇಳಿದ್ರೆ ಅದು ಐ ಟು ಐಸು ಮತ್ತು ಸಿಲ್ ಥಿಕ್ನೆಸ್, ಸಿಲ್ ಹೈಟು ಇದೆಲ್ಲನೂ ನಮಗೆ 3Dಯಲ್ಲಿ ಗೊತ್ತಾಗುತ್ತೆ. ಸೊ ಅದೆಲ್ಲನೂ ನಾವು 3Dಯಲ್ಲಿ ನೋಡೋಣ. ಸೊ ಇದು ಡೈಮೆನ್ಷನ್ ಕ್ಲಾಸ್ ಇಷ್ಟಕ್ಕೆ ಕಂಪ್ಲೀಟ್ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಪ್ಡೇಟೆಡ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.